ಅತಿ ಮೃದುವಾದ ಲೇಯರ್ ಪರೋಟ ಗೋಧಿ ಹಿಟ್ಟಿಂದ ಹೆಲ್ದಿಯಾಗಿ ಮನೇಲೇ ಸುಲಭವಾಗಿ ಟೇಸ್ಟಿಯಾಗಿ ಹಾಗೂ ಅತಿ ಮೃದುವಾಗಿ ನೋಡಿ ಎಷ್ಟು ಸ್ಮೂತಾಗಿದೆ. ಇಷ್ಟು ಸ್ಮೂತಾಗಿ ಲೇಯರ್ ಪರೋಟ ಅಥವಾ ಸ್ಮೂತಾದ ಚಪಾತಿ ಅನ್ಬೋದು. ಇದನ್ನು ಮಾಡೋ ವಿಧಾನ ನೋಡೋಣ. ಇದಕ್ಕೆ 1 ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟು ಬದಲಾಗಿ ಮೈದಾ ಹಿಟ್ಟು ಬೇಕಾದರೂ ತೊಗೋಬೋದು. ಅರ್ಧ ಕಪ್ಪಷ್ಟು ಮೊಸರು, ರುಚಿಗೆ ಬೇಕಾಗುವಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಸಕ್ಕರೆ, ಒಂದೇ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. 1 ಕಪ್ಪು ಹಾಲು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮೊದಲು ಈ ಹಾಲು ಮೊಸರು ಹಾಕಿರೋ ಅಂಥ ಉಪ್ಪು ಮೊಸರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಆದಮೇಲೆ ನಿಧಾನಕ್ಕೆ ಈ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಒಂದೇ ಸಾರಿ ನೀರು ಎಲ್ಲ ಹಾಕಿ ಕಲಿಸ್ಬಿಡ್ಬಾರ್ದು. ಈ ಥರ ಪುಡಿ ಪುಡಿಯಾಗಿ ಮೊದಲು ಕಲಿಸ್ಕೊಂಡು ಬೇಕಾಗುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ತಾ ಈ ಥರ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ಇದನ್ನು ಕಲಿಸಿ 2 ರಿಂದ 3 ಗಂಟೆಗಳ ಕಾಲ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಇದನ್ನು ನೋಡಿ 3 ಗಂಟೆ ಆಗಿದೆ. ಆದಮೇಲೆ ಸ್ವಲ್ಪ ಹಿಟ್ಟನ್ನು ತೊಗೊಂಡು ನಾದ್ಕೋಬೇಕು. ಕಲ್ ಮೇಲೆ ಚೆನ್ನಾಗಿ ನಾದದಷ್ಟು ಪರೋಟ ಆಗಲಿ ಚಪಾತಿ ಆಗಲಿ ಸ್ಮೂತಾಗಿ ಬರುತ್ತೆ. ನೋಡಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು ಸ್ವಲ್ಪವಾಗಿ ಚೆನ್ನಾಗಿ ಈ ಥರ ನಾದ್ಕೋಬೇಕು. ಕೈಗೆ ಅಂಟ್ತಾ ಇದೆ ಅಂದರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾದ್ಕೋಬೋದು. ತುಂಬ ಗಟ್ಟಿಯಾಗೂ ಇರಬಾರ್ದು, ಹಿಟ್ಟು ಮೆತುವಾಗೂ ಇರಬಾರ್ದು. ಮೀಡಿಯಮ್ ಲೆವೆಲಲ್ಲಿ ಕಳಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದನ್ನು ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಿಧಾನವಾಗಿ ಗಟ್ಟಿಯಾಗಿ ಉಂಡೆಯಾಗಿ ಮಾಡ್ಕೋಬೇಕು. ಗೋಧಿ ಹಿಟ್ಟಿನ ಪರೋಟ ಇದು, ಲೇಯರ್ ಪರೋಟ. ನೀವು ನಾರ್ಮಲಾಗಿ ಚಪಾತಿ ಮಾಡುವಾಗ್ಲೂ 1 ಕಪ್ಪಷ್ಟು ಮೊಸರು 1 ಕಪ್ಪಷ್ಟು ಹಾಲನ್ನು ಮಿಕ್ಸ್ ಮಾಡಿ ನೋಡಿ, ತುಂಬ ಮೃದುವಾಗಿ ಬರುತ್ತೆ. ಇದಕ್ಕೆ ಮೇಲಿಂದ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದರಲ್ಲಿ ಹೊತ್ಕೋಬೇಕು. ಈ ಪೂರಿ ಸೈಜಲ್ಲಿ ಹೊತ್ಕೋಬೇಕು. ನೋಡಿ ಈ ಥರ ಪೂರಿ ಸೈಜ್ ಹೊತ್ತಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೋಬೇಕು. ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಫೋಲ್ಡ್ ಮಾಡಿಕೊಂಡು ಮತ್ತೆ ಅರ್ಧ ಭಾಗದಷ್ಟು ಎಣ್ಣೆ ಹಚ್ಕೊಂಡು ಹಿಟ್ಟು ಹಾಕ್ಕೊಂಡು ಈ ಥರ ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡ್ಕೋಬೇಕು. ಇದನ್ನು ಈ ಥರ ಚಪಾತಿ ಅಥವಾ ಪರೋಟ ಮಾಡಿ ನೋಡಿ. ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ತುಂಬ ಸ್ಮೂತ್ ಆಗೂ ಬರುತ್ತೆ. ಗಟ್ಟಿ ಅಂತೂ ಚಪಾತಿ ಹಂಚಲ್ಲೇ ಉಸ್ಕೊಳ್ತಾ ಬರಬೇಕು. ಇದನ್ನು ಸೆಂಟರಲ್ಲಿ ಪ್ರೆಸ್ ಮಾಡಬಾರ್ದು, ಚೆನ್ನಾಗಿ ಬರೋಲ್ಲ. ಈ ಥರ ಚಪಾತಿ ಹಂಚುಗಳಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಈ ಪರೋಟ. ತುಂಬ ತೆಳುವಾಗೂ ಅಲ್ಲ, ತುಂಬ ದಪ್ಪವಾಗೂ ಅಲ್ಲ, ಮೀಡಿಯಮ್ ಆಗಿ ಹೊತ್ಕೋಬೇಕು. ಈ ಥರ ಚೆನ್ನಾಗಿ ಕಾದಿರೋ ಅಂಥ ಹೆಂಚಿನ ಮೇಲೆ ಹಾಕೋಬೇಕು. ಇದನ್ನು ಯಾವತ್ತು ಚಪಾತಿ ಮಾಡುವಾಗ ಹೆಂಚು ತಣ್ಣಗಾಗಿರಬಾರ್ದು, ಚೆನ್ನಾಗಿ ಕಾದಿರಬೇಕು. ಕಾದಾದ್ಮೇಲೆ ಅದನ್ನು ಸಿಮ್ಮಲ್ಲಿ ಇಟ್ಕೊಂಡು ಚಪಾತಿ ಹಾಕ್ಕೊಂಡು 2 ಸೆಕೆಂಡ್ಗೆ ಇದನ್ನು ತಿರುಗಿಸಿ ಹಾಕ್ಕೋಬೇಕು. 1 ಅರ್ಧ ಸ್ಪೂನಷ್ಟು ತುಪ್ಪ ಹಚ್ತಾ ಇದ್ದೀನಿ ಒಂದು ಸೈಡು. ಹಚ್ಚಿ ಆದಮೇಲೆ ಮತ್ತೆ ಇನ್ನೊಂದು ಸೈಡು ತುಪ್ಪ ಹಚ್ಚೋಣ. ನೋಡಿ ಉಪ್ಪಿ ಬರ್ತಾಯಿದೆ. ಇದೇ ಥರ ಸೇಮ್ ಇನ್ನೊಂದು ಚಪಾತಿನೂ ಮಾಡ್ಕೊಳ್ಳೋಣ. ಸ್ವಲ್ಪ ಫಾಸ್ಟ್ ಮೂಮೆಂಟಲ್ಲಿ ಇಟ್ಟಿದ್ದೀನಿ ನಾನು. ನೋಡಿ ಫೋಲ್ಡ್ ಮಾಡಿಕೊಂಡು ನಿಧಾನವಾಗಿ ಈ ಥರ ಉಸ್ಕೋಬೇಕು. ಈ ಥರ ಚಪಾತಿ ಮಾಡಿ ನೋಡಿ. ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ. ಈ ಥರ ನೀವು ಚಪಾತಿ ಮಾಡ್ತೀರಾ ಪರೋಟ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಅರ್ಧ ಸ್ಪೂನಷ್ಟು ತುಪ್ಪ ಹಚ್ಕೊಂಡು ನೋಡಿ ಎಷ್ಟು ನೀಟಾಗಿ ಉಪ್ಪಿ ಬರ್ತಾಯಿದೆ. ಮತ್ತು ಈ ಸೈಡನ್ನು ತುಂಬ ತಿರುಗಿಸಿ ಹಾಕಬಾರ್ದು. ಚಪಾತಿ ಅಥವಾ ಪರೋಟ ಗಟ್ಟಿಯಾಗಿಬಿಡುತ್ತೆ. ಈ ಥರ 2 ಸಾರಿ 3 ಸಾರಿಗೆ ಬೇಯಿಸ್ಕೊಂಡು ತೆಕ್ಕೋಬೇಕು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.